ಕುಕಿಂಗ್ ವಿತ್ ಅಮ್ಮ ಮಸಾಲಾ ಬಸ್ಸಾರ್ ಮಾಡುವ ವಿಧಾನ. ಈ ಸಾರಿಗೆ ನಾನು ಹುಳ್ಳಿಕಾಯಿ ಅವರೆಕಾಯಿ ತಗೊಂಡಿದ್ದೀನಿ. ಮೊದಲಿಗೆ ನಾನು ಕುಕ್ಕರ್ ಒಳಗೆ ಸ್ವಲ್ಪ ನೀರು ಬಿಸಿ ಮಾಡಿ ಅದಾದ ನಂತರ ಹುಳ್ಳಿಕಾಯಿ ಅವರೆಕಾಯಿ ತೊಳೆದುಕೊಂಡು ಅದರೊಳಗೆ ಹಾಕಿ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಉಪ್ಪು ಹಾಕಿದ ನಂತರ ಕುಕ್ಕರ್ನ ಕ್ಲೋಸ್ ಮಾಡಿ 4 ವಿಷನ್ ಆಗೋ ತನಕ ಅದನ್ನು ಬಿಡಬೇಕು. 4 ವಿಷನ್ ಆದ ನಂತರ ಹುಳ್ಳಿಕಾಯಿ ನೀರು ಸಪ್ರೇಟ್ ಮಾಡ್ಕೋಬೇಕು. 2 to 5 ಮಿನಿಟ್ಸ್ ಹುಳ್ಳಿಕಾಯಿನ ಮತ್ತೆ ಕಾಳನ್ನ ಆರಿಸ್ಬೇಕು. ಈಗ ನಾನು ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಹುರಿದಿದ್ದ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಸುಳ್ಕೊಂಡು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಸಪ್ರೇಟ್ ಮಾಡ್ಕೊಂಡಿದ್ದು ನೀರು ಹಾಕೋತಾ ಇದ್ದೀನಿ. ಆ ಮಸಾಲ ಐಟಮ್ ರುಬ್ಕೊಂಡಾದ್ಮೇಲೆ ಬೇರೆ ಮಾಡ್ಕೊಂಡಿದ್ದು ಕಾಳು ಮತ್ತೆ ಹುಳ್ಳಿಕಾಯಿನ ಸ್ವಲ್ಪ ಆ ಖಾರನ ನಾನು ಮೊದಲಿಗೆ ಸೋಸ್ಕೊಂಡಿದ್ದ ನೀರೊಳಗೆ ಹಾಕೊಂಡಿದ್ದೀನಿ. ಅದನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಕುದಿ ಬಿಡಬೇಕು. ಸಾರು ಕುದ್ದ ನಂತರ ಹುಳ್ಳಿಕಾಯಿ ಮತ್ತೆ ಕಾಳನ್ನ ನೀರಿಂದ ಸಪ್ರೇಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ನಾನು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಮತ್ತೆ ಕರ್ಬೇವಿನ ಸೊಪ್ಪು ಸಾಸಿವೆನ ಅದು ಗೋಲ್ಡನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಮನೇಲಿ ಮಾಡಿದ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಕಾಳಿಂದ ಸಪ್ರೇಟ್ ಮಾಡಿದ ನೀರು ಹಾಕೋತಾ ಇದ್ದೀನಿ. ಅದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದಕ್ಕೆ ಹುಳ್ಳಿಕಾಯಿ ಮತ್ತೆ ಕಾಳನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಫೈನಲಿ ಮಸಾಲೆ ಬಸ್ಸಾರ್ ರೆಡಿ.